ಯಲ್ಲಾಲಿಂಗೇಶ್ವರನ ಧ್ಯಾನಿಸಿಕೊಂಡು ಪ್ರತಿ ವರ್ಷದಂತೆ ಜರುಗಲಿರುವ ಜಾತ್ರಾ ಮಹೋತ್ಸವದ ಅಂಗವಾಗಿ ಹಮ್ಮಿಕೊಂಡಿರುವ ಈ ಕಾರ್ಯಕ್ರಮದ ಎಲ್ಲ ಭಕ್ತಾದಿಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸಿ 17ನೇ ತಾರೀಕಿಗೆ ಮೆರವಣಿಗೆ 18 ಭವ್ಯವಾದ ಮೆರವಣಿಗೆಯೊಂದಿಗೆ ತೇರ ಜರುಗುವುದು. 18ನೇ ತಾರೀಕಿಗೆ ಸುಮಾರು ಸಾಮೂಹಿಕ ವಿವಾಹವನ್ನು ಜರುಗುವು ಮತ್ತು 19ನೇ ತಾರೀಕಿಗೆ ಜಂಗಿಗೆ ಪೈಲ್ವಾನರುಗಳಿಂದ ಕುಸ್ತಿ ಜರುಗುವುದು. ಇದೇ ಪ್ರಕಾರ ತಮ್ಮೆಲ್ಲರೂ ಈ ಜಾತ್ರೆ ಆಹ್ವಾನಿಸಬೇಕಾಗಿ ತಮ್ಮೆಲ್ಲರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಕಾಲದ ನಂತರ ಈ ಪ್ರಪ್ರಥಮವಾಗಿ ಯಲ್ಲಾಲಿಂಗೇಶ್ವರ ಪಾದಕ್ಕೆ ಪರಿಣಿಸುತ್ತಾ ಸಾಮೂಹಿಕ ಲಗ್ನವನ್ನು 11 ವರ್ಷದ ತನಕ ಸತತವಾಗಿ ನಡೆದುಕೊಂಡು ಬಂದಿದೆ. ಮುರುಘರಾಜೇಂದ್ರ ಹಸ್ತಾಂತರದಿಂದ ಸಾಮೂಹಿಕ ಗುಂಡು ಮತ್ತು ಬಟ್ಟೆ ಮತ್ತು ದಾಸೋಗಿ ಆಯ್ತಾ ಇದರ ಪತ್ರಿಕೆ ಸೇವೆ, ದಂಡೆ ಸೇವೆ, ಸಾಮೂಹಿಕ ಲಗ್ನಕ್ಕೆ ಯಾವ್ಯಾವ ಸಾಮಾನುಗಳನ್ನು ಹತ್ತಿರ್ತವೆ ಎಲ್ಲ ಭಕ್ತಾದಿಗಳು ಹೋಗಿ ಅವರು ಭಕ್ತರು ನೋಡ್ಕೋತ ಕುಡ್ಕೋತ ಬಂದಿದ್ದಾರೆ. ಅದಕ್ಕಾಗಿ ಸತತವಾಗಿ 11 ವರ್ಷ ನಡೆದಿದೆ. ಈಗಾಗಲೇ ಈ ಸದ್ದನು ನಡೆದಿದೆ. ಈಗ ಇನ್ನೂ ಆದರೂ ಇನ್ನ 12-12ನೇ ತಾರೀಕಿನ ತನಕ ಸಾಮೂಹಿಕ ಲಗ್ನವನ್ನು ಭರಿಸುವುದು ಪ್ರಾರಂಭವಿದೆ. ಯಾರಾದರೂ ಬಂದು ಭರಿಸೋರಿದ್ದರು ಅಂದ್ರೆ ಬಂದು ಭರಿಸಬೇಕು. ಅವು ಎಷ್ಟೇ ಆಗಲಿ ಸತತವಾಗಿ ನಾವು 11 ವರ್ಷವಾಗಿ ರಾಜ್ಕುಮಾರ್ ಜಿಡಿಗಿ ಅವರು 11 ವರ್ಷವಾಗಿ ಸತತವಾಗಿ ಗುಂಡು ಕಾಲುಂಗ್ರಿ ಸೇವೆಯನ್ನು ಮಾಡುತ್ತಾ ಬಂದಿನಿ. ಯಲ್ಲಾಲಿಂಗೇಶ್ವರ ಆಶೀರ್ವಾದದಿಂದ ಮುರುಘರಾಜೇಂದ್ರರ ಸಾನ್ನಿಧ್ಯದಲ್ಲಿ ಇದನ್ನು ಜಾತ್ರೆ ಸಮಾರಂಭವನ್ನು ನಡೆಸಿಕೊಟ್ಟು ಬಂದಿದ್ದೇವೆ ಅಂತ ಇಷ್ಟು ಹೇಳಿ ನನ್ನ ಮಾತು. 17, 18, 19 ತಾರೀಕಿನಂದು 3 ದಿನಗಳ ಕಾಲ ಬಹು ವಿಜೃಂಭಣೆಯಿಂದ ನೆರವೇರುತ್ತದೆ ಮತ್ತು 18ನೇ ತಾರೀಕು ಸಾಮೂಹಿಕ ವಿವಾಹ ಇರುತ್ತದೆ. ಆ 18ನೇ ತಾರೀಕು ಸಾಮೂಹಿಕ ಇರುತ್ತದೆ. ಕೊನೆಯ ದಿನ 12ನೇ ತಾರೀಕು ಯಾರಾದರೂ ಸ್ವ ಇಚ್ಛೆಯಿಂದ ಸಾಮೂಹಿಕ ವಿವಾಹ ಮಾಡಿಕೊಳ್ಳೋರಿದ್ದರೆ, ನೋಂದಣಿ ಮಾಡುವವರಿದ್ದರೆ 12ನೇ ತಾರೀಕಿನಂದು ಅದರ ಒಳಗಡೆ ನೋಂದಣಿ ಮಾಡಬೇಕಾಗಿ ಕೇಳಿಕೊಳ್ತೀವಿ. जय